ಓಂ ಶ್ರೀ ಗುರುಭ್ಯೋ ನಮಃ. ಎಳೆಯ ವಯಸ್ಸಿನಲ್ಲಿಯೇ ಅಧ್ಯಾತ್ಮದ ಹಸಿವನ್ನು ನೀಗಿಸಿಕೊಳ್ಳಲು, ಅಲೌಕಿಕ ಜಗತ್ತಿನ ಸತ್ಯ ಅರಿತು, ಭಕ್ತಿ ಜ್ಞಾನ ವೈರಾಗ್ಯಗಳ ಮೂಲಕ ಮನುಕುಲದ ಕಲ್ಯಾಣಕ್ಕಾಗಿ ಕುರುಗೋಡು ತಾಲೂಕಿನ ಕ್ಯಾದಿಗೆಹಾಳ್ ಗ್ರಾಮದಲ್ಲಿ ಬೃಹನ್ಮಠದ ಚಿದಾನಂದ ತಾತನವರು ಪುಣ್ಯಪುರುಷರಾಗಿ ಅವತರಿಸಿ, ಬುಕ್ಕಸಾಗರದ ಕರಿಸಿದ್ದೇಶ್ವರ ಶ್ರೀಗಳ ಮಾರ್ಗದರ್ಶನದಿಂದ ಲಕ್ಷಾಂತರ ಭಕ್ತರ ಕಲಿಯುಗದ ಕಾಮಧೇನುವಾಗಿ ನಂಬಿದವರಿಗೆ ಪವಾಡಗಳನ್ನು ತೋರಿಸಿ, ಅಜ್ಞಾನದ ಅಂಧಕಾರವನ್ನು ಅಳಿಸಿ ಜ್ಞಾನದ ಬೆಳಕು ಮೂಡಿಸಿದ ಮಹಾನ್ ಪುರುಷರು ಇವರು. ನುಡಿದಂತೆ ನಡೆವ ಸಿದ್ಧಿಪುರುಷರಾಗಿ, ನಡೆದಾಡುವ ದೇವರಾಗಿ, ಭಕ್ತರಿಗೆ ಶಿವಮಾಲೆ ಹಾಕಿಸಿ ಅನೇಕ ಶರಣರ ದೇವರ ದೇವಸ್ಥಾನಗಳಿಗೆ ಪಾದಯಾತ್ರೆಯ ಮೂಲಕ ಭಕ್ತರಲ್ಲಿ ಭಕ್ತಿಯ ಭಾವನೆ ಬೆಳೆಸುತ್ತಾ, ಭಕ್ತರ ಮನೋಮಂದಿರದಲ್ಲಿ ನೆಲೆಸಿ ಭಕ್ತರ ಕಲ್ಯಾಣ ಮಾಡುತ್ತಿರುವ ಮಹಾನ್ ಪರಮಶ್ರೇಷ್ಠರು ಚಿದಾನಂದ ತಾತನವರು. ಕ್ಯಾದಿಗೆಹಾಳ್ ಗ್ರಾಮದ ಬೃಹನ್ಮಠದಲ್ಲಿ ಪರಮಪೂಜ್ಯ ಶ್ರೀ ಚಿದಾನಂದ ತಾತನವರ 13ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಹಾಗೂ ಧರ್ಮ ಜಾಗೃತಿ ಸಮಾರಂಭ ಜೂನ್ 8 ಮತ್ತು 9ರಂದು ಅನೇಕ ಶ್ರೀಗಳ ಶರಣರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಜರುಗಲಿದೆ. ಜೂನ್ 8 ಸೋಮವಾರದಂದು ಬೆಳಗ್ಗೆ ಚಿದಾನಂದ ತಾತನವರ ಕರ್ತೃ ಗದ್ದುಗೆಗೆ ರುದ್ರಾಭಿಷೇಕ, ಧ್ವಜಾರೋಹಣ, ಮುತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಸಂಜೆ ಗ್ರಾಮದ ಶ್ರೀ ಈಶ್ವರ ದೇವಸ್ಥಾನದಿಂದ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಅಲಂಕೃತ ಫಲಕ್ಕಿ ಉತ್ಸವ. ಚಿದಾನಂದ ತಾತನವರ ಮೂರ್ತಿ ಮೆರವಣಿಗೆ, ಸುಮಂಗಲೆಯರ ಕಳಸ, ಕನ್ನಡಿ, ಭಜನೆ, ಡೊಳ್ಳು, ವೀರಗಾಸೆ, ವಿವಿಧ ವಾದ್ಯಗಳೊಂದಿಗೆ ವೈಭವದಿಂದ ಮೆರವಣಿಗೆ ಪ್ರಾರಂಭಗೊಂಡ ಗ್ರಾಮದ ಪ್ರಮುಖ ಬೀದಿಗಳ ಮೂಲಕ ಬೃಹನ್ಮಠಕ್ಕೆ ಅದ್ದೂರಿ ಮೆರವಣಿಗೆ ಜರುಗುತ್ತದೆ. ಜೂನ್ 9 ಮಂಗಳವಾರದಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಕರ್ತೃಗದ್ದುಗೆಗೆ ಮಹಾರುದ್ರಾಭಿಷೇಕ, ಬಿಲ್ವಾರ್ಚನೆ, ನವಗ್ರಹ, ರುದ್ರಹೋಮ ಹಾಗೂ ಗಂಗೆ ಸ್ಥಳಕ್ಕೆ ಹೋಗಿ ಬರುವ ಕಾರ್ಯಗಳು ಜರುಗುವವು. ನಂತರ ಧರ್ಮಸಭೆ ಜರುಗುತ್ತದೆ. ಇಂತಹ ಮಹಾನ್ ಪುರುಷರ ಸಮಾರಂಭದಲ್ಲಿ ಭಕ್ತರು ಭಾಗವಹಿಸಿ ಚಿದಾನಂದ ತಾತನವರ ಕೃಪೆಗೆ ಪಾತ್ರರಾಗಿ ಜೈ ಚಿದಾನಂದ ತಾತ.